ಈರೇಗೌಡರು ನೋಡಿ ನನ್ನ ಚಾನಲಲ್ಲಿ ತುಂಬ ದಿನಗಳ ನಂತರ ಬರ್ತಾ ಇದ್ದಾರೆ. ಚುಪ್ಪಿ ಮುಂದೆ ನೋಡ್ಕೊ ಓಡಾಡ, ಯಾರು ಡಿಕ್ಕಿ ಹೊಡಿದ್ರೆ ಕೆಡಿಕ ಹೊಡಿತಾರೆ. ಮಗಳು ಚುಪ್ಪಿ ಒಂದ್ಸರಿ ತೋರ್ಸಮ್ಮ. ನಾನು ಹೋಗಿರ್ತೀನಿ, ಬನ್ನಿ ನಾನು ಹೋಗಿರ್ತೀನಿ. ಚುಪ್ಪಿ ಸುಮ್ಮಿ ಬಾರು ನಡೆ. ನಿನ್ನೆ ಬಂದು ಇದನ್ನೇ ಕಟ್ ಮಾಡಿದ್ದಾನಲ್ಲಿ ಚಾಕ್ ಇಟ್ಕೊಂಡು ಮುಚ್ಚ ಮಿಸ್ ಆಗಿ ಹೆಂಗ ಆಗುತ್ತೆ. ಹರಿದೋದ್ಮೇಲೆ ಅಮ್ಮಂಗೆ ಹೇಳಿ ಏನು ಪ್ರಯೋಜನ, ಅವನಿಗೆ ಬಯಸ್ಬೋದು ಅಷ್ಟೇ. ಆದ್ರೆ ಇದು ವೇಸ್ಟ್ ಆಗಿತ್ತಲ್ಲ ಮಗಳೇ. ಇಂಥ ಎಡ್ಡಿ ಮಗಳು ಹುಟ್ಟವಳು ನನಗೆ. ನೀನು ನಿಮ್ಮ ಅಮ್ಮಂಗೆ ಬರೀ ಇಂಥ ಬ್ಯಾಡ್ದಿದ್ದನ್ನು ಹುಟ್ಟುಬಿಟ್ಟಿದ್ಯಾ, 3 ಕಾಸಿಗೆ ಪ್ರಯೋಜನ ಇಲ್ದಿದ್ದನು. ಇಲ್ಲಿ ನಮ್ಮನೆ ಹತ್ರ ತುಂಬ ಹೆಲಿಕಾಪ್ಟರು ಮತ್ತು ಏರೋಪ್ಲೇನ್ಸ್ ಎಲ್ಲ ಓಡಾಡುತ್ತಾ ಇರುತ್ತೆ, ಟ್ರೈನ್ ಎಲ್ಲ. ನಮ್ಮ ಚುಪ್ಪಿ 24 ಸರಿ ಹೊರಗೆ ಬರ್ತಾನೆ. ಶೆಕೆಯಾಗಿ ನೋಡಿ ಪಾಪ ಚಡ್ಡಿ ಹಾಕೋ ಓಡಾಡ್ತಾ ಇದೆ. ಬಾವನೆ. ನಮ್ಮ ಪುಟ್ಟಾಣಿದ ಬಾಲ್ ಯಾರೂ ಮುಟ್ಟಂಗಿಲ್ಲ. ಆ್ಯಕ್ಚುಲಿ ನಮ್ಮ ಚುಪ್ಪಿನ ಇವಾಗ ತಾನೇ ನನ್ನ ರೂಮಲ್ಲಿ ಕೆಡಿಕ ಹೊಡಿತಾ ಇದ್ದ. ಆದರೆ ನಾವು ಸೌಂಡ್ ಇಲ್ದಂಗೆ ಜಗಳ ಮಾಡ್ತಾಯಿದ್ವು. ನಮ್ಮ ಪುಟ್ಟಾಣಿಗೆ ಆ ಸೌಂಡ್ ಕೇಳಿಸ್ಬಿಡ್ತು ಅನ್ಸುತ್ತೆ. ಮೆಲ್ಲಗೆ ನಿಧಾನಕ್ಕೆ ಬಂದು ನಿಂತಿತ್ತು. ನಮ್ಮ ಚುಪ್ಪಿ ಅದ ನೋಡಿ ಬಿಟ್ಟು ಓಡಬಾರ್ದು. ಏಯ್ ಇವ್ನು ನಮ್ಮ ಮುಂದೆ ಏನಾದರೂ ನಮ್ಮ ಚುಪ್ಪಿ ನಮಗೇನಾದ್ರು ಜೋರು ಮಾಡೋದು ಹೊಡೆಯೋದು ಮಾಡಿದರೆ ತಮಾಷೆಗೂ ಕಾಲು ಕಚ್ಚುತ್ತೆ ಹೋಗಿ. ನಮ್ಮ ಪುಟಾಣಿ ಮುಖ ನೋಡ್ಬಿಟ್ಟು ಸುಮ್ಮನಾದ ನಮ್ಮ ಚುಪ್ಪಿ. ಇಲ್ಲಾಂದ್ರೆ ಹೊಡೆದು ಬಿಡೋನು, ಇವತ್ತು ನನ್ನ ಹೊಡೆದಾಕ್ಬಿಡೋನು. ನಮ್ಮ ಚುಪ್ಪಿ ಎದುರು ಬಗ್ಲ. ಏಯ್ ಜೋರು ಮಾಡಬಾರ್ದು ಚುಪ್ಪಿ. ಅಣ್ಣ ಪಾಪ, ಅಣ್ಣಂಗೆ ಏನು ಮಾಡಬಾರ್ದು. ಅಣ್ಣ ಪಾಪ ಬಂಗೋಡಿ, ಅಣ್ಣಂಗೆ ಏನು ಮಾಡಬಾರ್ದು. ಮನೆಗೆ ಹೊಡಿ ಚುಪ್ಪಿ. ಇಲ್ಲಾಂದ್ರೆ ಹೊಡೆದು ಬಿಸಾಕೋನು. ನಾಯಿ ಇರೋತ್ತಿಗೆ ನನ್ನ ಮಗಳು ಉಳಿಗಾಲ ಅಲ್ವಾ ಚುಪ್ಪಿ? ನೋಡಿ ನಮ್ಮ ಮನೆಯವರು ಕ್ರಿಕೆಟ್ ಮ್ಯಾಚ್ ನೋಡೋದ್ರಲ್ಲಿ ಫುಲ್ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದಾರೆ. ಅವ್ರಿಗೆ ನೋಡ್ತಾ ತಿನ್ನಕ್ಕೆ ಮಾತ್ರ ಸ್ನ್ಯಾಕ್ಸ್ ಬೇಕು, ಹೋಗಿ ತೊಗೊಂಬರಕ್ಕೆ ಮಾತ್ರ ಟೈಮ್ ಇಲ್ಲ. ಹಾಗಾಗಿ ನನಗೆ ಲಾಸ್ಟ್ ಟೈಮ್ ನಮ್ಮ ಮನೆಯವರು ಹೇಳ್ಕೊಟ್ಟಿದ್ದಾರಲ್ವ ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ಹೇಗೆ ಆರ್ಡರ್ ಮಾಡೋದು ಅಂತ. ಈಗ ಎಲ್ಲ ಸ್ನ್ಯಾಕ್ಸ್ನ ಆರ್ಡರ್ ಮಾಡ್ತೀನಿ. ಈಗ ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ಸ್ನ್ಯಾಕ್ಸನ್ನು ಆರ್ಡರ್ ಮಾಡ್ತೀನಿ. ತುಂಬ ಬೇಗನೆ, ಅಂದರೆ ಕೆಲವೇ ನಿಮಿಷಗಳಲ್ಲೇ ಡೆಲಿವರಿ ಆಗ್ತದೆ. ನೋಡಿ ಬಂದರು ಅನಿಸುತ್ತೆ ಇಷ್ಟು ಬೇಗ. ಥ್ಯಾಂಕ್ ಯು. ಸ್ವಿಗ್ಗಿ ಆ್ಯಪಲ್ಲಿ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಇದೆ. ಈಗ ನಾವೇ ಹೋಗಿ ತೊಗೊಂಬರ್ತೀವಿ ಅಂದರೆ ಅರ್ಧ ಗಂಟೆ ಆಗೇ ಆಗುತ್ತೆ. ನಾವು ಆರ್ಡರ್ ಮಾಡಿದರೆ 1/4 ಗಂಟೆಯಲ್ಲಿ ನಮ್ಮ ಮನೆ ಬಾಗಿಲಿಗೆ ಬಂದು ಬಿದ್ದೇ ಬಿಡುತ್ತೆ. ನೀವು ಕೂಡ ಆರ್ಡರ್ ಮಾಡಬೇಕು ಅಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಕ್ಲಿಕ್ ಮಾಡಿ ನೀವು ಆರ್ಡರ್ ಮಾಡ್ಕೊಳ್ಳಿ. ನನ್ನ ಸ್ಕ್ರೀನ್ ಮೇಲೆ ಕಾಣ್ತಿರೋ ಕೂಪನ್ ಕೋಡ್ ಯೂಸ್ ಮಾಡ್ಕೊಂಡು ಆರ್ಡರ್ ಮಾಡಿದರೆ ಮೊದಲನೇ 1 ಆರ್ಡರ್ಗೆ 100 ರೂಪಾಯಿ ಡಿಸ್ಕೌಂಟ್ ಇರುತ್ತೆ. ಇನ್ನುಳಿದ 5 ಆರ್ಡರ್ಗಳನ್ನು ಫ್ರೀ ಡೆಲಿವರಿ ಕೊಡ್ತಾರೆ. ನೀವು ಆ್ಯಪ್ನ ಯೂಸ್ ಮಾಡಿ. ಯಾಕಂದರೆ ಈಗ ಮನೇಲಿ ನಾವು ಒಬ್ಬೊಬ್ಬರೇ ಇರ್ತೀವಿ, ಅಥವಾ ಪ್ರೆಗ್ನೆಂಟ್ ಅವ್ರು ಇರ್ತಾರೆ, ಅಥವಾ ವಯಸ್ಸಾದವ್ರು ಇರ್ತಾರೆ, ಹೋಗಿ ತೊಗೊಂಬರಕ್ಕೆ ನಮಗೆ ಟೈಮು ಆಗಲ್ಲ. ಅವ್ರುಗಳಿಗೆಲ್ಲ ತುಂಬ ಅನುಕೂಲ ಆಗುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಇನ್ಯಾಕೆ ವೇಟ್ ಮಾಡ್ತೀರಾ, ಹೋಗಿ ಆರ್ಡರ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ನಮ್ಮ ಚುಪ್ಪಿ ಬಂದಿದ್ದಿಲ್ಲ, ಹಾಗಾಗಿ ಮಾಲ್ಗೆ ಹೋಗ್ಬಿಟ್ಟು ಬರೋಣ ಅಂತ, ಅಂದರೆ ಟೈಮ್ ಝೋನ್ಗೆ ಹೋಗ್ಬೇಕಂತ ಅವನು. ಹಾಗಾಗಿ ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ ನಾನು, ಮಗಳು, ನಮ್ಮ ಚುಪ್ಪಿ ಎಲ್ಲರೂ ಹೊರಡ್ತಾ ಇದ್ದೀವಿ. ಇವತ್ತು ನಮ್ಮನೆಯವರು ನಮ್ಮ ಡ್ರಾಪ್ ಮಾಡಿಬಿಟ್ಟು ಬರೋಕ್ಕೆ ಬಂದಿದ್ದಾರೆ. ಅಂದರೆ ಅವ್ರಿಗೂ ಏನೋ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಹೊರಗೆ. ಹಾಗಾಗಿ ಅವ್ರ ಕೆಲಸನ ಮುಗಿಸ್ಕೊಂಡು ಅವ್ರು ಬರೋದ್ರೊಳಗೆ ನಾವು ನಮ್ಮ ಕೆಲಸ ಮುಗಿಸ್ಕೊಂಡು, ಶಾಪಿಂಗ್ ಏನಿಲ್ಲ, ಹಾಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೊರಟಿದ್ದೀವಿ. ಫಸ್ಟ್ ಟೈಮ್ ಚುಪ್ಪಿ ಬರ್ತಾ ಇರೋದಾ? ಅಲ್ಲ, ಇಲ್ಲಿಗೆ ಲಾಸ್ಟ್ ಟೈಮ್ ಬಂದಿದ್ದೇ ಏನೋ ಗೊತ್ತಿಲ್ಲ, ಮರ್ತಾ ಹೋಗ್ಬಿಟ್ಟಿದೆ. ಯಾವ ಮಾಲಿಗೆ ಕರ್ಕೊಂಡು ಹೋಗಿದೆ ಏನು ಎತ್ತ ಅಂತ. ಇವಾಗ ನಾವು 3 ಜನ ಬಂದಿದ್ದೀವಿ. ಖುಷಿ ಅವನಿಗೆ. ಸುಮ್ಮನೆ ಸುತ್ಕೊಂಡು ಹೋಗೋದು. ಈಗ ಏನು ಮಾಡ್ಬೇಕು ಹೇಳು ನೀನು? ಟೈಮ್ ಝೋನು KFC ಬರ್ಗರ್ ಕಿಂಗ್. ಇಲ್ಲಿ ಟ್ಯಾಟೂ ಹಾಕ್ಸೋದಿದೆ, ಅವೆಲ್ಲ ಹಾಕಿಸ್ಕೊಂಡ್ರೆ ಮಾತ್ರ ನಾನು ನಿನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಆ್ಯಕ್ಚುಲಿ ಇಲ್ಲಿ ಟ್ಯಾಟೋದು ಸ್ಪ್ರೇದು ಇದೆಯಂತೆ, ಟೆಂಪ್ರವರಿ ಮತ್ತು ಪರ್ಮನೆಂಟ್ ಎರಡೂ ಇದೆ. ಹಾಗಾಗಿ ಇವು ಸ್ಪ್ರೇದು ಹಾಕ್ಸಿ ಅಂತ. ಅದು ಒಂದು 3-4 ಡೇಸ್ ಇರುತ್ತೆ. ಲೈಫ್ ಟೈಮ್ ಇರುತ್ತಾ ಪರ್ಮನೆಂಟ್. ಮತ್ತು ನನಗೆ ಮಾತ್ರ ಚುಚ್ಚಿಸ್ಕೊಂತ ಏನೋ ನಮ್ಮ ಚುಪ್ಪಿ ನೋಡ್ತಾ ಇದ್ದಾನೆ, ಬರೀ ಬೇಡ್ದಿದ್ದನ್ನೇ ನೋಡ್ತಿದ್ದೆ. ಯಾವಕ್ಕೂ ಯೂಸ್ ಬರ್ತಿಲ್ಲ. ಬರೋ ಚುಪ್ಪಿ ಹೋಗೋಣ, ಸಾಕು ಇನ್ನು ತಗೊಂಡಿದ್ದೆಲ್ಲ ಆಯಿತು. ಏನು ನೋಡಿದ್ದಲ್ಲ ಶಿ, ಅದು ಗನ್ನಲ್ಲ ಕಣೋ, ಟ್ರೈನು ಹೆಡ್ಡ, ಹಾಸನ ಹೆಡ್ಡ. ನಾನು ಹೋಗಿರ್ತೀನಿ, ಆಟ ಆಡ್ಕೊಂಡು ನೋಡ್ಬಿಟ್ಟು ಬನ್ನಿ. ಹಂಗೆಲ್ಲ ಆಡಬೇಡ ಕಣ. ಆ ಕಡೆ ಹೋದರೆ ಆಟ ಸಾಮಾನು ಇದ್ದಾವೆ, ಅದಕ್ಕೆ ಈಚೆ ಹೋಗ್ತಾ ಇದ್ದೀನಿ. ಇದು ನೋಡಿ 950 ರೂಪೀಸ್ ಅಂತೆ. ಚುಪ್ಪಿದು 1000 ಅಂತೆ.
ಸರಿ ಚಡ್ಡಿ ಹಾಕಿ ತೋರ್ಸೋ ಚುಪ್ಪಿ ಹೆಂಗೆ ಆಟ ಆಡಿಸ್ತಾನೆ ನೋಡಿಲಿ ಇದನ್ನು ಸ್ವಲ್ಪ ಹಾಕಿ ತೋರಿಸ್ತೀಯಾ ನೋಡಿ ನಮ್ಮ ಆ್ಯಕ್ಚುಲಿ ನನಗೆ ನಮ್ಮ ಚೋಟು ಈ ಥರ ಚಡ್ಡಿ ಹಾಕೊಳ್ಳೋದು ಇಷ್ಟ ಅವನಿಗೆ ಪ್ಯಾಂಟೇ ಹಾಕಬೇಕಂತೆ ಹೆಂಗೆಂಗೋ ಕಾಣಿಸ್ತಾನೆ ಅಂತ ಚಡ್ಡಿ ಹಾಕಿದ್ರೆ ಈಗಲೂ ದೊಡ್ಡ ಮನುಷ್ಯನಂಗೆ ಆಡುತ್ತಾನೆ ಈಗ 4ನೇ ಕ್ಲಾಸ್ ಪಾಸ್ ಆಗವನೆ ಒಂದ್ಸರಿ ಹಾಕಿ ತೋರ್ಸೋ ಚುಪ್ಪಿ ಒಂದೇ ಒಂದು ಕಣು ಸಿಟ್ಟು ಮಾಡ್ಕೊಂಡು ಹೋದ ಗೂಬೆ ಅವನು ತಲೆ ಪ್ರತಿಷ್ಠೆ ತಾನೆ ಬಾರೋ ಇಲ್ಲಿ ಏನ ನಮ್ಮ ಚೋಟೆ ನೋಡಿ ಈ ಶೂನ ಇಟ್ಕೊಂಡು ಶೂ ಕೊಡ್ಸೆ ಚಿಕ್ಕಿ ಅಂತಿದ್ದಾನೆ ಅದೇ ಒಂದ್ಸರಿ ಚಡ್ಡಿ ಅದು ಸುಮ್ಮನೆ ಹಾಕಿ ತೋರ್ಸೋ ಮರೆ ಅಂದರೆ ಮಕ್ಕೂಗಿತಿದೆ ನನಗೆ ನಿಂಗೆ ಶೂ ಬೇಕು ಅಂದರೆ ಹಾಕಿ ತೋರಿಸು ನನಗೆ ಅಲ್ಲ ಮಕ್ಕಳು ಎಷ್ಟು ಚೆನ್ನಾಗಿ ಚಡ್ಡಿ ಹಾಕೊಂಡು ಶೂ ಹಾಕೊಂಡು ಓಡಾಡ್ತಿದ್ರೆ ನೋಡೋಕ್ಕೆ ಎಷ್ಟು ಚಂದ ಒಂದ್ಸರಿ ಹಾಕಿ ತೋರಿಸು ನನಗೆ ಪ್ಯಾಂಟ್ ಇದೆ ಬೇಕು ಪ್ಯಾಂಟ್ ಹಾಕೋದು ದೊಡ್ಡ ಮನುಷ್ಯನಂಗೆ ಚಿಕ್ಕ ಅವೆಲ್ಲ ದೊಡ್ಡದಾದ್ಮೇಲೆ ಹಾಕೊಳ್ಳೋದೇ ಒಂಥರ ಕಾಣಿಸುತ್ತೆ ಈಗ ಪ್ಯಾಂಟ್ ನಿಮ್ಮ ಅಂಕಲ್ನು ಹಂಗೆ ಆಡ್ತಾರೆ ನೋಡಿ ಈ ಏಜಿಗೆ ಈ ಪ್ಯಾಂಟ್ ಹಾಕೋಬೇಕಾ ಚಡ್ಡಿ ಹಾಕೋಬೇಕಂತ ಈ ಏಜ್ ಇದ್ದಾಗ ಹಾಕೋಬೇಕಲ್ಲ ಪ್ಯಾಂಟ್ ಚಡ್ಡಿ ಹಾಕಿದ್ರೆ ಒಂಥರ ಕಾಣಿಸುತ್ತೆ ನನ್ನ ಕಾಲಕ್ಕೆ ಏನೂ ಕಾಣಿಸಲ್ಲ ಹೆಂಗೆಂಗೋ ಕಾಣಿಸ್ತಾನಂತೆ ಅಂತೂ ಕಷ್ಟ ಚಿಪಿ ಅದು ಬಿಚ್ಬಿಟ್ಟು ಪ್ಯಾಂಟ್ ಬಿಚ್ಬಿಟ್ಟು ಹಾಕೊಳ್ಳೋ ನೋಡಿ ಒಡೆಯೋದೊಂದು ಬಾಕಿ ಉಂಟು ನನಗೆ ನಿಮ್ಮಮ್ಮಗೆ ಹೇಳ್ತೀನಿ ಬಾ ರೆಕಾರ್ಡ್ ಆಗಿದೆ ಬಾ ಚುಪ್ಪಿ ಎಲ್ಲಿದೆಯೋ ಡೋರ್ ಓಪನ್ ಮಾಡು ಬೇಗ ಪ್ಯಾಂಟ್ ಹಾಕ್ಬಿಟ್ಟು ನೋಡು ಅಂತ ಕೊಟ್ಟರೆ ಚಡ್ಡಿನ ಆ ಸೈಜ್ ಆಗಲಿಲ್ಲ ಅಂತ ಇನ್ನೊಂದು ಸೈಜ್ ಹೋಗಿ ತಗೊಬರೋದ್ರೊಳಗೆ ಅಲ್ಲಿ ಚೇರೆ ಮುರಿದಾಕಿದೆ ಚಡ್ಡಿ ಆ್ಯಕ್ಚುಲಿ ಟೈಟ್ ಆಗಿದೆ ಹಾಕಕ್ಕಾಗ್ತಾ ಇಲ್ಲ ಆದರೂ ಹಿಂಗೆ ಆಡ್ತಾ ಇದೆ ಅಂತ ತಡಿಯೋ ಇದಾಕೋ ಸೈಜ್ ದೊಡ್ಡದಿದ್ದು ಚುಪ್ಪಿ ಚಡ್ಡಿ ನೋಡಿ ಹೆಂಗೆ ಬೇಕು ಹಂಗೆ ಬಿಸಾಕೊಂಡು ಇದೆಲ್ಲ ಕೆಳಗೆ ಬಿದ್ದಿದ್ದು ನಾನೇನು ಮೀದಿದ್ದೆ ಮಗಳು ಚುಪ್ಪಿ ಒಂದ್ಸರಿ ತೋರ್ಸಮ್ಮ ಚೆನ್ನಾಗಿ ಕಾಣಿಸ್ತಾ ಒಂದ್ಸರಿ ಚುಪ್ಪಿ ನಾನು ಹೋಗಿರ್ತೀನಿ ಬನ್ನಿ ನಾನು ಹೋಗಿರ್ತೀನಿ ಚುಪ್ಪಿ ಚುಪ್ಪಿ ಸುಮಿ ಬಾರೋ ನಡೆ ಕ್ರ್ಯಾಕು ಕೈ ಬಾಯಿ ನಿಲ್ಲಲ್ಲ ಇವನು ಮುಖ ಕಾರುತ್ತೆ ಚುಪ್ಪಿ ಮುಖ ಕಾರುತ್ತೆ ನಡಿ ಮಗಳು ಶೀ ಸಾಕು ಅಷ್ಟೇ ಕೈಯೇ ತೊಳ್ಕೊಂತಿಲ್ಲ ಚುಪ್ಪಿ ಅದರಲ್ಲಿ ಇವನಿಗೆ ಬೇಕಾಗಿರೋದೆಲ್ಲ ಈ ಬ್ಯಾಗಿಗೆ ತುಂಬ್ಕೊ ಬಂದಿದ್ದೇನೆ ಒತ್ಕೋಗಳು ಅವಳು ಮಾತ್ರ ಇಲ್ಲಿ ಓಪನ್ ಮಾಡಬೇಡಿ ಹೊರಗಡೆ ನಡೀರಿ ನೀವು ಮತ್ತೆ ಈಗಷ್ಟೇ ಬಂದು ನಮ್ಮನೆಯವ್ರಿಗೆ ಏನೋ ಕೆಲಸ ಇದೆ ಹೊರಗಡೆ ಹೋಗ್ಬಿಟ್ಟು ಬರೋಣ ಬಾ ಅಂದ್ರು ಹಾಗಾಗಿ ಮತ್ತೆ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ವಿ ಆ್ಯಕ್ಚುಲಿ ಇದು ನೋಡಿ ತುಂಬ ಚೆನ್ನಾಗಿದೆ ಏನು ಒಂಥರ ಇದೆ ಈ ಥರ ಓಪನ್ ಹಿರೇಗೌಡರು ನೋಡಿ ನನ್ನ ಚಾನಲಲ್ಲಿ ತುಂಬ ದಿನಗಳ ನಂತರ ಬರ್ತಾ ಇದ್ದಾರೆ ಅಯ್ಯೋ ನಮ್ಮನೆಯವ್ರಿಗೆ ಈ ಬ್ಯಾಗ್ ಬಿಚ್ಚಿಬಿಟ್ಟು ಬೇರೆ ಬ್ಯಾಗ್ ಕೊಡ್ಸಿದ್ದೀನಿ ಮತ್ತೆ ಇದನ್ನೇ ಎತ್ತಾಕ ಬರ್ತಾರೆ ತುಂಬ ದಿನಗಳ ನಂತರ ಬರ್ತಾ ಇದ್ದಾರೆ ನೋಡಿ ಹಿರೇಗೌಡರು ನನ್ನ ಚಾನಲಲ್ಲಿ ಹೌದು ಹೋಗ್ಬೇಡ ರೋಡ್ ಮಗಳು ಹಾಗೆ ನಾವು ಅಲ್ಲೇ ಮನೆ ಹತ್ರ ಶಾಂತಿನಿಕೇತನ ಮಾಲ್ಗೆ ಹೋಗಿದ್ದು ಮತ್ತು ನಮ್ಮನೆಯವ್ರು ನನ್ನ ಮಗಳದೇನೋ ಆಧಾರ್ ಕಾರ್ಡ್ ಮಾಡಿಸ್ಬೇಕು ಅಂತ ಹೇಳಿ ಮತ್ತೆ ನಮ್ಮ ಅಲ್ಲಿಂದ ಕರೆಸ್ಕೊಂಡು ಈಗ ಬಂದಿದ್ವಿ ನೋಡಿ ಹೊಸದಾಗಿ ರೀ ಅಯ್ಯೋ ಎಷ್ಟೊಂದು ನಾಯಿಗಳಿದೆ ಕ್ಯಾಮ್ರಾ ನೋಡ್ಬೇಕು ನೋಡಿ ಏನು ಮಾಡಿದ್ರು ಮಗಳು ಖುಷಿ ಆಯ್ತು ಮಗಳ ಏನು ಮಾಡಿದ್ರು ಆಯ್ತಾ ರೀ ಮಗಳನ್ನ ಆಟ ಆಡ್ಸಿದ್ರಂತೆ ಖುಷಿ ಆಯ್ತಂತೀರಿ ಇವಳಿಗೆ ಮುಗಿತಾ ಆಧಾರ್ ಕಾರ್ಡ್ ಬಂತಾ ನೀವು ಅಲ್ಲ ಏನಕ್ಕೆ ಕರ್ಕೊಂಡು ಬಂದಿದ್ದೀರಿ ಒಂದು ಆಧಾರ್ ಕಾರ್ಡ್ ಮಾಡ್ಸಕ್ಕೆ ಅಮ್ಮ ಬೇಡವಾ ಅಮ್ಮನ ಯಾರು ತಗೊಳ್ಳಲ್ಲ ಕಣಮ್ಮ ಅಪ್ಪ ಇಂಪಾರ್ಟೆಂಟ್ ಅಲ್ಲ ಅಮ್ಮನೂ ಬೇಕು ತಾನೆ ಅಲ್ಲ ಅಪ್ಪ ಬೇಡ ಅಂತಿಲ್ಲ ಅಮ್ಮನೂ ಬೇಕು ತಾನೆ ನನ್ನ ಕರ್ಕೊಬಂದ್ರು ಒಂದು ಫೋಟೋ ಇಲ್ಲ ಒಂದು ಸೈನ್ ಇಲ್ಲ ಅಮ್ಮಂದು ನನ್ನ ಫಿಂಗರ್ ಪ್ರಿಂಟ್ ಎಲ್ಲ ತಗೊಂಡ್ರು ಕಣಮ್ಮ ನೀನು ನಾನು ಬೇಡವಾ ಅಮ್ಮ ಅಂದ್ಮೇಲೆ ಅಪ್ಪಂಗೆ ಏನು ರೇಟ್ಸ್ ಇರುತ್ತೆ ಅದು ಅಮ್ಮಂಗೂ ಇರಬೇಕಪ್ಪ ಅಪ್ಪನ ಆಪ್ಷನ್ಸಲ್ಲಿ ಎಲ್ಲ ಮಾಡೋದು ನಮ್ಮದಿರು ಹಂಗೇನಿಲ್ಲ ಇಬ್ಬರು ಇರಬೇಕು ಇದು ನ್ಯಾಯ ಚೇಂಜ್ ಮಾಡಬೇಕು ನಿಮ್ಗಳಲ್ಲಿ ವಿನಂತಿ ಬೇಡ ಅದು ಬಾ ಅಲ್ಲ ಅಮ್ಮಂದೊಂದು ಫೋಟೋ ಇಲ್ಲ ಒಂದು ಸೈನ್ ಇಲ್ಲ ಅಮ್ಮಂದು ಆಧಾರ್ ಕಾರ್ಡು ಇಲ್ಲ ಅಮ್ಮಂದು ತಗೊಂಡ್ರ ಕಣಮ್ಮ ಎರಡನ್ನೂ ಆಧಾರ್ ಕಾರ್ಡ್ ಚೆಕ್ ಮಾಡ್ಕೊಂಡ್ರೆ ಇಬ್ರದ್ದು ಸದ್ಯ ನಾನು ಮರ್ಯಾದೆ ಉಳ್ಸಕ್ಕೆ ಅಮ್ಮಂದಿರ್ದು ಅಷ್ಟಾದರೂ ಮಾಡಿದ್ರಲ್ಲ ಕಾರ್ಡ್ ತಗೊಂಡವ್ರೆ ಆಯ್ತಾ ಒಟ್ಟಿನಲ್ಲಿ ಚುಪ್ಪಿ ಎಲ್ಲೋಗಿ ನಿಂತಿದ್ಯಾ ಬರೋ ಫೋನ್ ಅವ್ನು ಕೊಡಲ್ಲ ಅಂತ ಇವಳು ಅಳ್ತಾ ಇರೋದು ಚಿಕ್ಕವ ಇದ್ದಿದ್ರೆ ಇಶಿ ಚಿಪ್ಪಿ ಕೊಡು ಅಲ್ಲೇ ಎಲ್ಲ ಹಾಕಿದ್ದೀನಿ ನೋಡಿ ಚಿಪ್ಪಿ ತಡಿಯೋ ಈಗ ಅದ್ರ ಮುಂದೆನೆ ನಾವು ಹೋಗಿದ್ದು ಅಲ್ಲಿಗೇನೆ ಆಧಾರ್ ಕಾರ್ಡ್ ಮಾಡ್ಸೋಕ್ಕೆ ಅಲ್ಲಿಂದ ಇದೆ ಅಪೋಸಿಟ್ ನಮ್ಮ ಚುಪ್ಪಿ ಆ ಮಾಲೆ ಸಾಕಿ ಇದೀಗ ಬೇಡ ಅಂತಿದ್ದ ಈಗ ಇದಿಷ್ಟ ಆಯ್ತಾ ಅದಿಷ್ಟ ಆಯ್ತಾ ಎಲ್ಲ ಒಂದೇ ಮತ್ತೆ ನೀನು ಅದೇ ಮಾಲ್ಗೆ ಹೋಗೋಣ ಅಂತ
ದೊಡ್ಡದಷ್ಟೇ. ದೊಡ್ಡದು ನೋಡಿ, ನನ್ನ ಮಗ ನನ್ನಷ್ಟುದೇನೆ ಇದ್ದಾನೆ. ಸ್ಮೈಲ್ ಮಾಡೋ ಚಿಪ್ಪಿ, ಕ್ಲೀನಾಗಿ. ಒಂದು ನಗಕ್ಕೂ ಬರಲ್ವಲ್ಲ, ಕಷ್ಟದಲ್ಲಿ ನಗ್ತಾನೆ. ಕ್ಲೀನಾಗಿ ನಗಡು. ನೋಡಿ, ಲಂಡನ್ ಬಸ್ಸಿಗೆ ಟಿಕೆಟ್ ತಗೊಂಡಿದ್ದಾರೆ. ಮೇಲ್ ಕೂತ್ಕೊಂಡು ಅಲ್ಲಿ ಕಪ್ಪಿ ಹಂಗೆ ಆಡಬೇಡಿ. ಬಾಯ್. ಏನೇನು ನೋಡ್ಕೊ ಬಂದಿರ್ತಾರೆ. ಈಗ ಕೊನೆಗೆ ಇಲ್ಲಿ ಬಂದು ನಿಲ್ಸಿದ್ಮೇಲೆ ಅಲ್ಲಿ ಅದು ನೋಡಿದೆ ಬನ್ನ ಬಾರೆ ಚಿಕ್ಕಿ ಹೋಗೋಣ, ಬಾರಮ್ಮ ಹೋಗೋಣ ಅಂತ ಹಿಂಸೆ ಕೊಡ್ತಾರೆ. ಇನ್ನು ಇಲ್ಲೇ ನೆಗ್ದ ಇವ್ರು ಇರೋತ್ತಿಗೆ ಸುಮ್ಮನೆ ಬರ್ತಾ ಇದ್ದಾನೆ, ಇಲ್ಲಾಂದ್ರೆ ಇಲ್ಲೇ ನೆಗೆನು. ಹಾಂ 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 ಇದಾರೆ ಇಲ್ಲೇ. ಇಲ್ಲಿ ಹಾಂ ತಗೋ. ಅಲ್ಲೆಲ್ಲ ಬರುವಾಗ ಜೋಕರ್ ನೋಡ್ಕೊ ಬಂದಿದ್ದಾರೆ. ಹಾಂ ಹೋಗಿ ಚಿಪ್ಪಿ ಮುಂದೆ ನೋಡ್ಕೊ ಓಡಾಡ. ಯಾರು ಡಿಕ್ಕಿ ಹೊಡಿದ್ರೆ ಕೆಡಿಕ ಹೊಡಿತಾರೆ. ಹಾಂ ಪಟ್ಟಂತ ಹಾಕೊಳ್ಳಮ್ಮ. ಹಾಂ ಅಷ್ಟೇ. ಸರಿ, ಚಿಕನ್ ಬಿರಿಯಾನಿ, ಲೆಗ್ ಪೀಸ್, ಅದಕ್ಕೆ ಗ್ರೇವಿ, ಮತ್ತು ಚಿಕನ್ ರೋಲ್ ಚೆನ್ನಾಗಿ ಚೆಲ್ಲಬಾರ್ದು ಕುಸೆ. ಚೆನ್ನಾಗಿದೆ ಲೆಗ್ ಪೀಸ್. ಬಿಸಿ ಬಿಸಿ ಇದೆಯಾ? ಇದಕ್ಕೆ ಡಿಪ್ ಮಾಡ್ಕೊಳ್ಳಲ್ವ? ನಿಧಾನ. ತನಕ ಮಕ್ಕಳು ವೆಯ್ಟ್ ಮಾಡ್ತಾ ಇದ್ದಿದ್ದು ಈ ಟೈಮ್ ಝೋನ್ಗೋಸ್ಕರ. ಈಗ ನಾವು ಮಕ್ಕಳು KFC ಹೋಗಿ KFC ತಿನ್ಕೊಂಡು ಚುಪ್ಪಿ ಇದಕ್ಕೆ ಬಂದಿದ್ದಾನೆ ನನ್ನ ಮಗಳು. ಮತ್ತು ಬೈಲಿ ಮಗಳಿಲ್ಲಿ ಟೈಮ್ ಝೋನಿಗೆ ಅಂತ ಬಂದಿದ್ದೀವಿ. ಇವಾಗ ಇಬ್ರಿಗೂ 4 ಗೇಮ್ ಮಾತ್ರ ಆಡೋಕ್ಕೆ ಹೇಳ್ತಿದ್ದೀನಿ. ಅದ್ರ ಮೇಲೆ ಆಡಿದರೆ ಇಲ್ಲವೇ ಇಲ್ಲ. ಏನಕ್ಕೆ ಗೊತ್ತಿರೋದಂಗೆ ಹೋಗ್ತಾನೆ. ಟಿಕೆಟ್ ನನ್ನ ಹತ್ರ ಇದೆ. ಅಯ್ಯೋ ಇಲ್ಲೇನೋ ಇಟ್ಕೊಳಕ್ಕೆ ಅದು ಹೊಸದ್ರಲ್ಲಿ ಕೂತಿದ್ದಾನೆ. ಯಾವುದೋ ಕಾರ್ ಸೆಲೆಕ್ಟ್ ಮಾಡ್ಕೊಂಡು. ಚಿಪ್ಪಿ ಓಕೆ. ನೋಡೋರಲ್ಲ ಎಲ್ಲ ಚಿಪ್ಪಿ ಬಿದ್ವಾ ಒಂದು. ಬೇಗ ಚಿಪ್ಪಿ ಇಲ್ಲಿ. ಮೀನು ಹಿಡಿತಾ ಇದ್ದಾರೆ ಇಬ್ರು. ಹಾಂ ಬಿಡು ಮಗಳು. ಹೋದ್ಮೇಲೆ ಬಿಟ್ಟಲ್ಲ, ಆದ್ರೂ 14 ಸಿಗೋದು. ಹೇಳಿ ಅದನ್ನೇ ಇನ್ನೊಂದು ಸ್ವಲ್ಪ ಆಡೋಣಲ್ವಾ? ಎಲ್ಲ ಬಿದ್ವಲ್ಲ ಇನ್ನೆಲ್ಲ. ಎಷ್ಟು ಉಳಿತು ಅಷ್ಟು ಚುಪ್ಪಿ. ಪಿಂಕ್ ಬೇಕಾ ಆರೆಂಜಾ? ಪಿಂಕೇನಾ? ಓಕೆ ಚುಪ್ಪಿ, ನೀನು ಏನೇನು ರೇಗಿಸ್ಬೇಡ. ನಡೀರಿ ಹೋಗೋಣ. ಹಾಗೆ ಈಗೆಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ಮಧ್ಯಾಹ್ನ. ಈಗ ಸಂಜೆ ಆಗೋಗ್ಬಿಡಿದೆ. ಮಕ್ಕಳು ಐಸ್ ಕ್ರೀಮ್ ತಿನ್ಕೊಂಡು ರಾತ್ರಿ ಆಗೋಗಿದೆ. ತಿನ್ಕೊಂಡು ಮುಗಿಸ್ಕೊಂಡು ಈಗ ರಾತ್ರಿ 9 ಗಂಟೆ ಆಗಿದೆ. ಇವ್ನಿಗೆ ಮತ್ತೆ PVRಗೆ ಹೋಗ್ಬೇಕು ಫಿಲ್ಮಿಗೆ. ಓಕೆ, ಇವಾಗೆಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಾಯಿದ್ವಿ. ನೋಡಿ ನಮ್ಮ ಮಕ್ಕಳು ಇವೆಲ್ಲ ಆಟಾಡಿದೆ ಅಂತ ಆಟ ಸಾಮಾನು ತಗೊಂಡಿದ್ದಾರೆ, ಗೊಂಬೆ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ವಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.